ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವಿಜಯ ರೆಸಿಪಿ. ನಾನಿವತ್ತು ಶೇಂಗಾದ ಹಿಂಡಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಶೇಂಗಾ ಚಟ್ನಿ ಅಂತಾರೆ, ಶೇಂಗಾದ ಹಿಂಡಿ ಅಂತಾರೆ, ಶೇಂಗಾದ ಖಾರ ಅಂತಾರೆ. ಬನ್ನಿ ಆಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ. 1 ಕಪ್ಪಷ್ಟು ಕಡಲೆ ಬೀಜನ ಹುರಿದು ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. 1 ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಹಾಕ್ತಾಯಿದ್ದೀನಿ. 3 ಟೇಬಲ್ ಸ್ಪೂನಷ್ಟು ಖಾರನ ಹಾಕ್ತಾಯಿದ್ದೀನಿ. ನಿಮಗೆ ಖಾರಕ್ಕೆ ಅನುಗುಣವಾಗಿ ಖಾರನ ಹಾಕೋಬೇಕು. ನಾನು 1 ಕಪ್ ಕಡಲೆ ಬೀಜಕ್ಕೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಖಾರನ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಜೀರಿಗೆನ ತೊಗೊಂಡಿದ್ದೀನಿ, ಜೀರಿಗೆ ಹಾಕ್ತಾಯಿದ್ದೀನಿ. ಡ್ರೈ ಕರಿಬೇವು, ಒಣಗಿರೋಂಥ ಕರಿಬೇವನ್ನ ಹಾಕ್ತಾಯಿದ್ದೀನಿ. ಒಣಗಿರೋದೇ ಹಾಕಬೇಕು, ಹಸಿ ಕರಿಬೇವನ್ನ ಹಾಕಿದರೆ ರುಬ್ಬೋ ಟೈಮಲ್ಲಿ ನೀರು ಬಿಟ್ಕೊಂಡು ಚೆನ್ನಾಗಿ ಚಟ್ನಿ ಆಗೋಲ್ಲ. ನೋಡಿ, ನಾನು ಈ ರೀತಿ ರುಬ್ಕೊಂಡ್ಬಂದಿದ್ದೀನಿ ಶೇಂಗಾ ಚಟ್ನಿನ. ರುಚಿಯಾದ ಶೇಂಗಾ ಚಟ್ನಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಈ ಚಟ್ನಿನ ಬಿಸಿ ಬಿಸಿ ಅನ್ನಕ್ಕೆ 1 ಸ್ಪೂನ್ ಕಡಲೆ ಬೀಜ ಈ ಚಟ್ನಿ ಹಾಕ್ಬಿಟ್ಟು 1 ಸ್ಪೂನ್ ತುಪ್ಪ ಹಾಕಿ ಕಲಿಸ್ಕೊಂಡು ತಿಂತಾಯಿದ್ರೆ ಆ ರುಚಿನೇ ಬೇರೆ ಫ್ರೆಂಡ್ಸ್. ನೀವು ಮಾಡಿ ನೋಡಿ, ಒಂದು ಸರಿ ನಿಮ್ಗೆ ಗೊತ್ತಾಗುತ್ತೆ. ಅನ್ನಕ್ಕಷ್ಟೇ ಅಲ್ಲ, ರೊಟ್ಟಿ ಜೊತೆಗೆ ಮೊಸರು ಹಾಕ್ಕೊಂಡು ತಿಂತಾಯಿದ್ರೂ ಚೆನ್ನಾಗಿರುತ್ತೆ. ಉತ್ತರ ಕರ್ನಾಟಕದ ಕಡೆ ಶೇಂಗಾದ ಹಿಂಡಿ, ಶೇಂಗಾದ ಖಾರ ಅಂತಲೂ ಕರೀತಾರೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್.